ಜಾಣ ಮೇಕೆ. ಒಂದು ದಿನ ಒಂದು ಹಸಿದ ತೋಳ ಆಹಾರಕ್ಕಾಗಿ ಹುಡುಕುತ್ತಿತ್ತು. ಬಂಡೆಗಳ ನಡುವೆ ಚಿಕ್ಕ ಹುಲ್ಲಿನ ಮೈದಾನವನ್ನು ಅದು ನೋಡಿತು. ಅದರ ಹತ್ತಿರ ಹೋದಾಗ ಒಂದು ಕೊಬ್ಬಿದ ಆರೋಗ್ಯವಂತ ಮೇಕೆ ಇರುವುದು ನೋಡಿತು. ಆದರೆ ಮೇಕೆ ಎಚ್ಚರಿಕೆಯಿಂದಿತ್ತು. ಅದು ತೋಳವನ್ನು ನೋಡಿ, ಓ, ನೀನು ಹಸಿವೆಯಿಂದ ಬಹಳ ನಿಶಕ್ತನಾಗಿರುವಂತೆ ಕಾಣುತ್ತೀಯೆ. ನಿನಗೆ ನನ್ನನ್ನು ತಿನ್ನಲು ಬಹಳ ಆಸೆ ಇದ್ದಂತೆ ಇದೆ. ನಾವು ನಮ್ಮ ಜೀವನವನ್ನು ಇನ್ನೊಬ್ಬರಿಗಾಗಿ ಮೀಸಲಿಡುವುದು ಧರ್ಮವಾಗಿದೆ. ಇದನ್ನು ಕೇಳಿ ತೋಳಕ್ಕೆ ಆಶ್ಚರ್ಯವೂ ಸಂತೋಷವೂ ಆಯಿತು. ನಿನ್ನ ಕರುಣೆಗೆ ಧನ್ಯವಾದಗಳು. ನಾನು ಇಷ್ಟೊಂದು ದೊಡ್ಡದಾಗಿದ್ದೇನೆ, ನೀನು ನನ್ನನ್ನು ಹೇಗೆ ತಿನ್ನಲು ಸಾಧ್ಯ? ಸ್ವಲ್ಪ ತಾಳು. ನೀನು ಇಲ್ಲಿ ನಿನ್ನ ಬಾಯಿಯನ್ನು ದೊಡ್ಡದಾಗಿ ತೆರೆದುಕೊಂಡು ನಿಲ್ಲು. ನಾನು ಬೆಟ್ಟದ ಮೇಲೆ ಹೋಗಿ ಅಲ್ಲಿಂದ ಓಡಿ ಬರುತ್ತಾ ನಿನ್ನ ಬಾಯಿಯೊಳಗೆ ಹೋಗುತ್ತೇನೆ. ಮೂರ್ಖ ತೋಳ ಮೇಕೆ ಹೇಳಿದಂತೆಯೇ ಮಾಡಿತು. ನಾನು ಸಿದ್ಧನಾಗಿದ್ದೇನೆ. ಅದು ನೆಲದ ಮೇಲೆ ನಿಂತಿತು. ಆದರೆ ಜಾಣ ಮೇಕೆ ಬೆಟ್ಟದ ಮೇಲೆ ಹೋಗಿ ರಭಸದಿಂದ ಕೆಳಗೆ ಓಡಿ ಬಂತು ಮತ್ತು ತೋಳದ ಮುಖಕ್ಕೆ ಬಲವಾಗಿ ಡಿಕ್ಕಿ ಹೊಡೆಯಿತು. ತೋಳ ಆ ಏಟಿಗೆ ಮೂರ್ಛೆ ಹೋಯಿತು. ಜಾಣ ಮೇಕೆ ಸುರಕ್ಷಿತ ಸ್ಥಳಕ್ಕೆ ಹೊರಟು ಹೋಯಿತು. ನೀತಿ: ಬೇಕಿರುವಾಗ ಕೆಲಸ ಮಾಡಿ ಮುಗಿಸು. ಮುಂದೂಡಿಕೆ ಅವಕಾಶವನ್ನು ಹಾಳು ಮಾಡುತ್ತದೆ.